ನಮ್ಮ ಜೊತೆಯಲ್ಲಿ ಫುಡ್ ಇಲಾಖೆಯ ಸೆಕ್ರೆಟರಿ ಆದಂಥ ಶ್ರೀಮತಿ ಕನಕವಲ್ಲಿ ಮೇಡಮ್ ಇದ್ದಾರೆ, ಫುಡ್ ಕಮಿಷನರು ರವಿಕುಮಾರ್ ಅವರಿದ್ದಾರೆ ಮತ್ತು ಎಲ್ಲ ಅಧಿಕಾರಿಗಳಿದ್ದಾರೆ. ಈಗಾಗಲೇ ನಾನು ಆಯಿಲ್ ಕಂಪ್ನೀಸು BPL, HPCL, ಇಂಡಿಯನ್ ಆಯಿಲು ಮತ್ತು ಗೈಲ್ ಈ 4 ಜನ ರಾಜ್ಯದ ಮುಖ್ಯಸ್ಥರನ್ನ ಕರೆಸಿ ಈ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ವಿಷಯದಲ್ಲಿ ಶಿಪ್ಗಳನ್ನು ನಮ್ಮಲ್ಲಿ ಏನು ಫಿಲಪ್ ಆಗಿ ಇಲ್ಲಿಗೆ ಬರಬೇಕಾಗಿತ್ತು ಅವು ನಿಲ್ಲಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾವ ರೀತಿ ನೀವು ಈ ಸಾಮಾನ್ಯ ಜನ ಉಪಯೋಗಿಸುವಂಥ ಡೊಮೆಸ್ಟಿಕ್ ಗ್ಯಾಸ್ ಮತ್ತು ಕಮರ್ಷಿಯಲನ್ನು ಅಡ್ರೆಸ್ ಮಾಡ್ತೀರ ಅನ್ನೋ ವಿಷಯವನ್ನು ಮಾತಾಡಿ. ಸುಮಾರು 1,000 ಮೆಟ್ರಿಕ್ ಟನ್ ಒಂದು ದಿನಕ್ಕೆ ಅಂದರೆ 50,000 ಸಿಲಿಂಡರ್ಸ್, ಅದು 19 kg ಇರುವಂಥ ಸಿಲಿಂಡರ್ಸ್. 1,000 ಮೆಟ್ರಿಕ್ ಟನ್ ಅಂದರೆ ಪರ್ ಡೇ 50,000 ಸಿಲಿಂಡರ್ಸ್ ಕಮರ್ಷಿಯಲ್. ಅದು ಡೊಮೆಸ್ಟಿಕ್ಕು ಸಾಮಾನ್ಯವಾಗಿ ಮನೆಯಲ್ಲಿ ಬಳಸೋದು 5,000 ಮೆಟ್ರಿಕ್ ಟನ್ ಪರ್ ಡೇ ಅಂದರೆ 3,50,000 ಸಿಲಿಂಡರ್ಸನ್ನು ಪ್ರತಿದಿನ. ಅದು 14 kg ಇರ್ತದೆ, 14.2 ಇರ್ಬೋದು. ಇದು ಪ್ರತಿದಿನ ನಮಗೆ ಅವಶ್ಯಕತೆ ಇರೋದು ಕರ್ನಾಟಕ ರಾಜ್ಯಕ್ಕೆ. ಇದರಲ್ಲಿ ಭಾರತ ದೇಶದಲ್ಲಿ ಉತ್ಪಾದನೆ ಆಗೋದು 30% ಇರ್ತದೆ. ಪ್ರೊಡಕ್ಷನ್ ಇಲ್ಲ, ನಿಯರ್ಲಿ 30% ಇದೆ. ಗೈಲ್ನವರು ಸುಮಾರು 5 ಲಕ್ಷ ಮನೆಗಳಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ಅದು ಲೇಟಾಗಿ ಪ್ರಾರಂಭ ಆಗಿದೆ, ಮುಂದೆ ಅದು ಕೂಡ ಹೆಚ್ಚಿಗೆ ಡೆವಲಪ್ಮೆಂಟ್ ಆಗೋ ಸಿಚುವೇಶನ್. ನಮ್ಮಲ್ಲಿ ಏನಾಗಿದೆ, ನಗರಗಳಲ್ಲಿ ಬಿಟ್ಟು ಹಳ್ಳಿಗಳಿಗೂ ಕೂಡ ಎಲ್ಲಿ ನಾವು ಶತಮಾನಗಳಿಂದ ಸೌದೆ ಉಪಯೋಗಿಸಿ ನಾವು ಅಡುಗೆ ಮಾಡ್ಕೊಳ್ತಾ ಇದ್ದೀವಿ, ನೀರು ಕಾಯಿಸ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ, ಅವರೆಲ್ಲ ಕೂಡ ಈಗ ಈ ಗ್ಯಾಸನ್ನು ಉಪಯೋಗಿಸೋ ಕಡೆ ಹೊರಟೋಗಿದ್ದಾರೆ. ಆದರೂ ಕೂಡ ಆತಂಕ ಪಡಬೇಕಾಗಿಲ್ಲ. ಯಾಕಂದರೆ ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳಿದ್ದಾರೆ 5 ದಿನ ಕಡಿಮೆ ಮಾಡಿದೆ, 25 ದಿನಕ್ಕೆ 1 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದ ಒಂದು ಕುಟುಂಬಕ್ಕೆ. ಅವ್ರ ಪ್ರಕಾರ ಒಂದು ಸಿಲಿಂಡರ್ 4 ರಿಂದ 5 ಜನ ಇದ್ದರೆ 1.5 ತಿಂಗಳು ಉಪಯೋಗಿಸ್ಬೋದು ಅಂತಿದ್ದಾರೆ. ಆದರೂ ಕೂಡ ಇನ್ನೊಂದು 9-10 ದಿನಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಏನು ತೊಂದರೆ ಇಲ್ಲ. ಅದಾದಮೇಲೆ ಸ್ವಲ್ಪ ಕಡಿಮೆ ಆಗ್ಬೋದು. ಆದರೂ ಕೂಡ 25 ದಿನಕ್ಕೆ 1 ಸಿಲಿಂಡರನ್ನು 1 ಕನೆಕ್ಷನ್ಗೆ ಕೊಡ್ತಾರೆ. ಇದು ಕ್ಲಿಯರ್ ಆಗಿದೆ. ಇದಕ್ಕೆ ಆತಂಕ ಪಡಬೇಕಾಗಿಲ್ಲ ಅಂತ ಹೇಳೋದಕ್ಕೆ ನಿಮ್ಮನ್ನೆಲ್ಲ ಕರೆಸಿದ್ದೀನಿ. ನೀವು ಅವ್ರಿಗೆ ಮೆಸೇಜ್ ಕೊಡಬೇಕು. ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಬೇಕಾಗ್ತದೆ. ಯಾವ ಕಾಲದಲ್ಲಿ ಕೂಡ ಹೊರದೇಶಗಳ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಗಾಂಧೀಜಿಯವರು ಅದನ್ನೇ ಹೇಳಿದ್ರು, ನಾವು ಯಾವತ್ತೂ ಕೂಡ ಅವಲಂಬನೆ ಆಗಬಾರ್ದು, ಸ್ವಾಭಿಮಾನಿಗಳಾಗಿ ತಮ್ಮ ಕಾಲ ಮೇಲೆ ತಾವು ನಿಂತು ಜೀವನ ಮಾಡಬೇಕು. ಬಟ್ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ, ಕನ್ಸಂಪ್ಷನ್ ಜಾಸ್ತಿ ಆಗ್ತಾ, ಇವತ್ತು ನಾವು 35 ಕೋಟಿ ಜನ ಇದ್ದು 1945, 46, 47 ಒಳಗಡೆ ಇವತ್ತು 150 ಕೋಟಿ ಹಾಕಿದ್ದೀವಿ. ಎಲ್ಲ ಇದು ಉತ್ಪಾದನೆಯೂ ಆಗಿದೆ, ಉತ್ಪಾದನೆ ಸುಧಾರಿಸಿದ್ವಿ. ಎಕ್ಸೆಪ್ಟ್ ಆಯಿಲ್ ಪ್ರಾಡಕ್ಟ್ಸ್ ಬಿಟ್ಟರೆ ಭಾರತ ದೇಶ ಫುಡ್ ಗ್ರೈನ್ಸಲ್ಲಿ ನಾವು 2 ವರ್ಷಕ್ಕಿಂತ ಹೆಚ್ಚಿಗೆ ಬಫರ್ ಸ್ಟಾಕ್ ಇದೆ ಮತ್ತು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಮತ್ತು ಸ್ಪೈಸಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ರೈಸು, ವೀಟು, ಶುಗರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ನಾವು ಕೇಪಬಲ್ ಆಗಿದ್ದೀವಿ, ಡೆವಲಪ್ಮೆಂಟ್ ಮಾಡಿದ್ದೀವಿ. ಬಟ್ ನಮ್ಮಲ್ಲಿ ಸೋರ್ಸಸ್ಸು ಆಯಿಲ್ ಪ್ರೊಡಕ್ಷನ್ಸನ್ನು ಕಡಿಮೆ ಇದೆ. ಇದು ತಮಗೆಲ್ಲ ಗೊತ್ತಿರಲಿ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡಿದ್ಮೇಲೆ ಪರಿಸ್ಥಿತಿ ಏನಿರುತ್ತೆ, ಅದಕ್ಕೆ ನಮ್ಮ ಸರ್ಕಾರ ಇದ್ದಾಗಲಿ ಈಗಿರೋ ಸರ್ಕಾರ ಆಗಲಿ ವಿಲ್ ಗೋ ಫಾರ್ ದಿ ಗ್ರೀನ್ ಎನರ್ಜಿ ಅಂತೇಳಿ ಮಾಡಿದ್ದಾರೆ. ಗ್ರೀನ್ ಎನರ್ಜಿಯಲ್ಲಿ ನಾವು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಗ್ಬೋದು, ಆಮೇಲೆ ಸೋಲಾರ್ ಪ್ರಾಜೆಕ್ಟ್ಸ್ ಆಗ್ಬೋದು. ಇದನ್ನು ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಹೆಚ್ಚಿಗೆ ಸೋಲಾರ್ ಪ್ರಾಜೆಕ್ಟ್ಸ್ ಕೂಡ ಮಾಡಿದ್ದೀವಿ ನಾವು. ಆದರೆ ಗ್ಯಾಸ್ಗೆ ಅವಲಂಬನೆ ಮಾಡಿ ನಾವು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಲ್ಲ, ಇದರ ಒಟ್ಟು ಕಷ್ಟ ಆಗಿದೆ. ಆದ್ದರಿಂದ ನಾವು ಇವತ್ತಿನಿಂದ ಇದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಕೂಡ ಈಗ ಇದರಿಂದ ಒಂದು ಹೊಸ ಪಾಠ ಕಲಿತು ಆಯಿತು. ಇವತ್ತಾದರೂ ಇಂಥ ಕಷ್ಟ ಬಂದಾಗ ದೇಶ ನಮ್ಮ ಕಾಲ ಮೇಲೆ ನಾವು ನಿಂತಬೇಕು, ಅವಲಂಬನೆ ಇರಬೇಕಂದರೆ ಇವತ್ತು
ನಾವು ಗ್ರೀನ್ ಎನರ್ಜಿಯನ್ನು ನಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ಮಾಡೋ ಪ್ರಯತ್ನವನ್ನು ಶೀಘ್ರವಾಗಿ ಮಾಡಬೇಕು. ರಾಜ್ಯನೂ ಮಾಡಬೇಕು, ರಾಷ್ಟ್ರನೂ ಮಾಡಬೇಕು. ಅದರ ಮುಖಾಂತರ ನಾವು ಇದೊಂದರಲ್ಲಿ ಕೂಡ ನಾವು ಇಕ್ಕಟ್ಟಿನಲ್ಲಿದ್ದೀವಿ. ಮಿಕ್ಕಿದ್ದೆಲ್ಲದರಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗ್ಬೋದು, ಆ ಫುಡ್ ಗ್ರೈನ್ ಪ್ರೊಡಕ್ಷನ್ನಲ್ಲಿ ಆಗ್ಬೋದು, ಇಂಜಿನಿಯರಿಂಗ್ ಡಿವಿಷನ್ನಲ್ಲಿ ಆಗಲಿ, ಎಲ್ಲದರಲ್ಲಿ ಕೂಡ ನಾವು ಸರಿಯಾಗಿ ಮುಂದೆ ಸಾಗಿದ್ದೀವಿ. ಅದಕ್ಕೆ ನಾನು ಗ್ರಾಹಕರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ, ಮಿತಿವ್ಯಯ ಮಾಡಿ, ಆತಂಕ ಬೇಡ. 25 ದಿನಕ್ಕೆ ನಿಮಗೆ 1 ತಿಂಗಳೊಳಗಡೆ 1 ಕ್ಯಾಲೆಂಡರ್ ಗ್ಯಾರಂಟಿ ಬರ್ತದೆ. ಅನುಸರಿಸ್ಕೊಳ್ಳಿ 2 ದಿನ ಯುದ್ಧ ಇರೋದರಿಂದ. ಅದಾದಮೇಲೆ ಸಮಾವಾಗಿ ನಡ್ಕೊಳ್ಳೋಕ್ಕಾಗ. ಯುದ್ಧ ನಡೀತಾ ಇದ್ರೂ ಕೂಡ ನಿಮ್ಗೆ 1 ಸಿಲಿಂಡರ್ ಅಂತೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕಂಪನೀಸ್ ಕೊಟ್ಟಿದ್ದಾರೆ. ಕಮರ್ಷಿಯಲ್ಲು ಸ್ವಲ್ಪ ಕಷ್ಟ ಆಗ್ತದೆ. ಹೋಟ್ಲ್ ಮಾಲೀಕರು, ಬೇರೆ ಬೇರೆ ಕಲ್ಯಾಣ ಮಬ್ಬಗಳಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ನಾವೀಗ ಮನೆಯಲ್ಲಿ ಅಡುಗೆ ಮಾಡೋರಿಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕಾಗ್ತದೆ. ಮನೆ ಅಡುಗೆ ಮಾಡೋರ್ದು ಆದಮೇಲೆ ಬೇರೆ ಅದಕ್ಕೆ ಪ್ರಯಾರಿಟಿ ಆಗ್ತದೆ. ಅದರ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಸಹಕರಿಸಬೇಕಾಗ್ತದೆ.